ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ, ಇಂಡಿಪೆಂಡೆನ್ಸ್ ಡೇ. ಬೆಳಿಗ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಇವತ್ತು ರಜೆ ಇದ್ದಿದ್ದರಿಂದ ಸ್ವಲ್ಪ ನಿಧಾನಕ್ಕೆ ಎದ್ಬಿಟ್ಟು ಆರಾಮಾಗಿ ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಗಡಿಬಿಡಿ ಏನಿಲ್ಲ ಅಲ್ವಾ. ರಜೆ ಇದ್ದರೆ ನಮಗಿವಾಗ ಲಂಚ್ ಬಾಕ್ಸ್ ಎಲ್ಲ ಏನು ಪ್ರಿಪೇರ್ ಮಾಡಲಿಕ್ಕೆ ಇಲ್ಲದೇ ಇರೋದ್ರಿಂದ ಆರಾಮಾಗಿ ಕೆಲಸಗಳನ್ನು ಮಾಡ್ಕೋಬಹುದು. ಹಾಗಾಗಿ ನಾನು ಇವತ್ತು ಸ್ವಲ್ಪ ನಿಧಾನ ಇದ್ಬಿಟ್ಟು ಇವಾಗ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ದಿನ ನಾನು ಮಕ್ಕಳಿಗೆ ಸ್ಕೂಲಿರುವಂತಹ ಟೈಮಲ್ಲಿ ಅಕ್ಕಿಯಿಂದನೇ ಮಾಡುವಂತಹ ಬ್ರೇಕ್ಫಾಸ್ಟ್ನ ಜಾಸ್ತಿ ಮಾಡ್ತೀನಿ. ರೊಟ್ಟಿ, ದೋಸೆ, ಚಪಾತಿ, ಇಲ್ಲ ಅಂತ ಹೇಳಿದರೆ ರೈಸ್ ಐಟಮ್ ಇರುತ್ತಲ್ವ, ಪಲಾವು, ಟೊಮೆಟೊ ಬಾತ್, ಚಿತ್ರಾನ್ನ, ಪುಳಿಯೋಗರೆ, ಈ ಥರ ನಾನು ಬ್ರೇಕ್ಫಾಸ್ಟ್ ಮಾಡೋದು ಜಾಸ್ತಿ ಹೇಳಬೇಕು ಅಂತ ಹೇಳಿದರೆ. ಮಕ್ಕಳಿಗೆ ರಜೆ ಇರುವಂತಹ ದಿನದಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದರೆ, ಅಪರೂಪಕ್ಕೆ ಮಾಡುವಂತಹ ಕೆಲವೊಂದು ತಿಂಡಿಗಳಿವೆ. ಅಂದರೆ ಇವಾಗ ಉಪ್ಪಿಟ್ಟಿರ್ಬೋದು, ಅವಲಕ್ಕಿ ಇರ್ಬೋದು, ಇಲ್ಲ ಅಂತ ಹೇಳಿದರೆ ಹೆಸರು ಕಾಳು ಬೇಯಿಸೋದಿರ್ಬೋದು, ಆಮೇಲೆ ಶಾವಿಗೆ ಉಪ್ಪಿಟ್ಟು, ಈ ಥರ ತಿಂಡಿಗಳನ್ನು, ಬನ್ಸ್, ಈ ಥರ ಪೂರಿ ಇರ್ಬೋದು, ಈ ಥರ ತಿಂಡಿಗಳನ್ನು ನಾನು ಮಕ್ಕಳಿಗೆ ರಜೆ ಇದ್ದ ದಿನ ಮಾಡ್ತೀನಿ. ಅಂದರೆ ಸ್ವಲ್ಪ ಲೈಟಾಗಿರುತ್ತೆ ಅದು. ಉಳಿದ ತಿಂಡಿಗಳೆಲ್ಲ ಸ್ವಲ್ಪ ಬೆಳಿಗ್ಗೆ ತಿಂದರೆ ಮಧ್ಯಾಹ್ನ ತನಕ ಮಕ್ಕಳಿಗೆ ಹಸಿವಾಗಲ್ಲ. ಈ ಥರ ತಿಂಡಿಗಳನ್ನು ತಿಂದರೆ ಮಕ್ಕಳಿಗೆ ಕೂಡ ಬೇಗನೆ ಹಸಿವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಕೂಲ್ ಇರುವಂತಹ ಟೈಮಲ್ಲಿ ನಾನು ಈ ಥರ ತಿಂಡಿಗಳನ್ನು ಮಾಡಲ್ಲ. ರಜೆ ಇರುವಂತಹ ದಿನದಲ್ಲಿ ಹೆಚ್ಚಾಗಿ ಇಂತಹ ತಿಂಡಿಗಳನ್ನೇ ನಾನು ಹೆಚ್ಚಾಗಿ ಮಾಡ್ತೀನಿ. ಅಂದರೆ ಇದನ್ನು ಕೂಡ ಒಂದು ಸಲ ತಿಂದಾಗತ್ತಲ್ವ. ಇಲ್ಲ ಅಂತ ಹೇಳಿದರೆ ದಿನ ರೊಟ್ಟಿ, ದೋಸೆ ಎಷ್ಟು ತಿನ್ನೋದು, ಇದು ಕೂಡ ಸ್ವಲ್ಪ ಮಕ್ಕಳಿಗೆ ಇದರ ಒಂದು ಪರಿಚಯ ಕೂಡ ಇರಬೇಕಲ್ವ ಅಂತ ಅಂದ್ಬಿಟ್ಟು ನಾನು ಈ ಥರ ತಿಂಡಿಗಳನ್ನು ರಜೆ ಟೈಮಲ್ಲಿ ಜಾಸ್ತಿ ಮಾಡ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ರವೆ ಇತ್ತು, ರವೆ ಹಾಕಿಬಿಟ್ಟು ರವೆನ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಕಾಂಬಿನೇಷನ್ ಆಗಿ ಅವಲಕ್ಕಿ ಕೂಡ ಮಾಡ್ತಾಯಿದ್ದೀನಿ. ನಮ್ಮ ತುಳುನಾಡಿನ ಕಡೆ ಸಜ್ಜಿಗೆ ಬಜ್ಜಲು ಅಂತ ಹೇಳಿದರೆ ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು. ಈ ಮದುವೆ ಮನೆಗಳಲ್ಲಿ, ಆಮೇಲೆ ಪೂಜೆ ಎಲ್ಲ ಇರುತ್ತಲ್ವ, ಕೆಲವೊಂದು ಮನೆಗಳಲ್ಲಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರಲ್ವ, ಆ ಒಂದು ಟೈಮಲ್ಲಿ ಜಾಸ್ತಿ ನಮ್ಮ ಕಡೆ ಎಲ್ಲ ಮಾಡೋದು ಏನಂತ ಹೇಳಿದರೆ ಈ ಸಜ್ಜಿಗೆ ಬಜ್ಜಲು ಅಂತಲೇ ಹೇಳ್ಬೋದು. ಸ್ವಲ್ಪ ಜಾಸ್ತಿ ಮಾಡ್ತಾರೆ ನಮ್ಮ ಸೈಡಲ್ಲೆಲ್ಲ ಸಜ್ಜಿಗೆ ಬಜ್ಜಲು ಅಂತ ಹೇಳಿದರೆ. ಹಾಗೆ ನಾನು ಕೂಡ ಇವತ್ತು ಸಜ್ಜಿಗೆ ಬಜ್ಜಲು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೋದನ್ನ ನಾನು ತೋರಿಸಿಲ್ಲ, ಮಾಮೂಲಿಯಾಗಿ ಎಲ್ಲರೂ ಮಾಡೋ ಥರನೇ ನಾನು ಮಾಡಿದ್ದು. ಈ ಅವಲಕ್ಕಿ ಬೇರೆ ಬೇರೆ ಥರ ಮಾಡ್ತಾರೆ ನಮ್ಮ ಕಡೆ. ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಸಿಹಿ ಅವಲಕ್ಕಿ, ಖಾರ ಅವಲಕ್ಕಿ, ಈ ಥರ ಬೇರೆ ಬೇರೆ ಥರ ನಾವು ಅವಲಕ್ಕಿನ ನಮ್ಮ ಮನೆಯಲ್ಲಿ ಮಾಡ್ತೀವಿ. ಹಾಗೆ ಇವತ್ತು ನಾನು ಮಾಡುವಂತಹ ಅವಲಕ್ಕಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ. ಇಲ್ಲಿ ನಾನು ಫಸ್ಟ್ 1 ಕಪ್ ತೆಂಗಿನ ತುರಿನ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 3 ಬ್ಯಾಡಗಿ ಮೆಣಸು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಾಳು, ಸ್ವಲ್ಪ ಕರಿಬೇವು, ಇಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಈ ರೀತಿ ಇದನ್ನು ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ಪೌಡರ್ ಆದ ನಂತರ ಇದಕ್ಕೆ ಬೆಲ್ಲ ಹಾಗೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಎಷ್ಟು ರುಚಿಗೆ ಬೇಕೋ ಅಷ್ಟು ಬೆಲ್ಲ, ಆಮೇಲೆ ಸ್ವಲ್ಪ ಚಿಟಿಕೆ ಉಪ್ಪು, ಇಷ್ಟನ್ನು ಸೇರಿಸ್ಬಿಟ್ಟು ಆಮೇಲೆ ವಾಪಸ್ ನಾನೊಂದು 2 ಸುತ್ತು ಇಲ್ಲಿ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆವಾಗ ನೋಡಿ ಈ ಥರ ನಿಮಗೆ ಮಸಾಲೆ ರೆಡಿ ಆಗುತ್ತೆ. ಇದನ್ನು ಇವಾಗ ಈ ತೆಂಗಿನ ತುರಿ ಏನಿದೆ ನೋಡಿ, ಆ ತೆಂಗಿನ ತುರಿ ಮೇಲ್ಗಡೆ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಬೆಲ್ಲ, ಉಪ್ಪು ಎಲ್ಲ ಒಂದೇ ಮಸಾಲೆಗೆ ಹಾಕಿರೋದ್ರಿಂದ ವಾಪಸ್ ಇದಕ್ಕೆ ಬೆಲ್ಲ ಹಾಕುವಂಥ ಅವಶ್ಯಕತೆ ಏನಿಲ್ಲ. ನಾನು ಟೇಸ್ಟ್ ನೋಡಿಕೊಂಡೇ ಹಾಕಿದ್ದೀನಿ. ಎಷ್ಟು ಬೇಕೋ, ಎಷ್ಟು ಕ್ವಾಂಟಿಟಿಗೆ ಎಷ್ಟು ಬೆಲ್ಲ ಬೇಕು, ಎಷ್ಟು ಮಸಾಲೆ ಬೇಕು ಅಂತ ನೋಡ್ಕೊಂಡು ಇದನ್ನು ಇವಾಗ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಇದಕ್ಕೆ ವಾಪಸ್ ನಾನು ಒಂದು 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಒಂದು ಫ್ಲೇವರ್ ಒಳ್ಳೆ ರೀತಿಯಲ್ಲಿ ಬರುತ್ತೆ. ಈ ಅವಲಕ್ಕಿ ಮಾಡಬೇಕಿದ್ರೆ ಯಾವಾಗಲೂ ಅಷ್ಟೇ, ನೀವು ಬೇಕಿದ್ದರೆ ಸ್ವೀಟ್ ಅವಲಕ್ಕಿ ಮಾಡ್ತೀರಲ್ವ, ಬೆಲ್ಲ ಹಾಕಿಬಿಟ್ಟು ಮಾಡ್ತೀರಿ, ಆವಾಗ ಕೂಡ ಅಷ್ಟೇ ಒಂದು 2 ಟೇಬಲ್ ಸ್ಪೂನಷ್ಟಾದರೂ ತುಪ್ಪ ಹಾಕ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಫ್ಲೇವರ್ ಕೂಡ ಅಷ್ಟೇ ಒಂಥರ ಡಿಫ್ರೆಂಟಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗುತ್ತೆ. ತುಪ್ಪ ಹಾಕದೆ ಅವಲಕ್ಕಿ ನಾನು ಯಾವತ್ತೂ ಮಾಡಲ್ಲ. ಅದು ಒಂಥರ ಇಷ್ಟ ಆಗುತ್ತೆ ನನಗೂ ಕೂಡ ತುಪ್ಪ ಹಾಕಿ ಅವಲಕ್ಕಿ ಮಾಡೋದಂತ ಹೇಳಿದರೆ. ಸೊ ಈಗ ಇದನ್ನು ಚೆನ್ನಾಗಿ ಮೊದಲು ಮಸಾಲೆ, ಆಮೇಲೆ ತೆಂಗಿನ ತುರಿ ಏನು ಹಾಕ್ಕೊಂಡಿದ್ದೆ ಅಲ್ವ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದ ನಂತರ ಬೇಕಾದಷ್ಟು ಅದಕ್ಕೆ ಎಷ್ಟು ಇಡ್ಸುತ್ತೆ ನೋಡಿ ಅಷ್ಟೇ ಅವಲಕ್ಕಿ ಹಾಕಬೇಕು. ಒಂದೇ ಸಲಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿದ ನಂತರ ತುಂಬ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಅದು ಅಷ್ಟೊಂದು ಚೆನ್ನಾಗಾಗಲ್ಲ. ಈ ಥರ ಬರಬೇಕು ನೋಡಿ ಕಲರ್, ಸ್ವಲ್ಪ ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಅವಲಕ್ಕಿ ರೆಡಿ ಆಯಿತು. ಈ ಕಡೆಯಿಂದ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ದಪ್ಪ ರವೆ ಹಾಕಿಬಿಟ್ಟು ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಬಾಂಬೆ ರವೆ ಎಲ್ಲ ತರೋದೇ ಇಲ್ಲ ಉಪ್ಪಿಟ್ಟಿಗೆ, ಇದೇ ರವೆ ಹಾಕಬೇಕು ಅವರಿಗೆ. ಹಾಗಾಗಿ ಇವತ್ತು ಕೂಡ ಅದನ್ನೇ ತಂದಿದ್ದರು, ಅದನ್ನು ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ.
ಈ ಉಪ್ಪಿಟ್ಟು ಮಾಡಬೇಕಿದ್ರೆ ನೀರಿನ ಒಂದು ಅಳತೆ ಕರೆಕ್ಟಾಗಿರಬೇಕಾಗತ್ತೆ. 1 ಕಪ್ಪು ನಾವು ರವೆ ತೊಗೊಂಡ್ರೆ 2 ಕಪ್ ನೀರು ಹಾಕ್ಕೊಂಡು ಮಾಡಿದ್ರೇ ಒಂದು ಸರಿಯಾದ ರೀತಿಯಲ್ಲಿ ಬರೋದು ಅಂತಲೇ ಹೇಳ್ಬೋದು ಉಪ್ಪಿಟ್ಟು. ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು ಕೂಡ. ಹಾಗೇ ತಿಂಡಿ ಕೆಲಸ ಆಯಿತು. ನಂತರ ಇಲ್ಲಿ ನಾನು ನೀರು ಕುಡಿತಾ ಇದ್ದೀನಿ. ಬೆಳಿಗ್ಗೆ ಎದ್ದ ಕೂಡಲೇ ಕುಡಿತೀನಿ ಯಾವಾಗಲೂ. ಇವತ್ತು ಮರ್ತೋಯ್ತು ಅಂತಲೇ ಹೇಳ್ಬೋದು ಗಡಿಬಿಡಿನಲ್ಲಿ. ಇವಾಗ ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡಿಬಿಟ್ಟು ಹಾಗೆಯೇ ಕೂತ್ಕೊಂಡು ಸ್ವಲ್ಪ ಕುಡಿತಾ ಇದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ದಿನ ದೇವ್ರ ಪೂಜೆ ಮಾಡೋದು ಹಸ್ಬೆಂಡ್ ಅಲ್ವಾ. ಹಾಗೆ ಇವತ್ತು ಕೂಡ ಅಷ್ಟೇ ಪೂಜೆ ಮಾಡ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ನಂತರ ಇವತ್ತು ಆದ್ವಿ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ಳು. ಅಂದರೆ ಕ್ರಾಫ್ಟ್ ಮಾಡಲಿಕ್ಕಿತ್ತಂತೆ. ಇದೇನು ಕಂಪಲ್ಸರಿ ಅಂತಲ್ಲ, ಎಲ್ಲರ ಕ್ಲಾಸ್ ರೂಮಲ್ಲಿ ಒಳ್ಳೊಳ್ಳೆ ಕ್ರಾಫ್ಟ್ ಎಲ್ಲ ಇದೆ ಅಮ್ಮ, ನಮ್ಮ ಕ್ಲಾಸ್ ರೂಮಲ್ಲಿ ಮಾತ್ರ ಈ ಥರ ಕ್ರಾಫ್ಟ್ ತುಂಬಾ ಕಡಿಮೆ ಇದೆ ಗೋಡೆ ಮೇಲೆ, ಅದಕ್ಕೆ ನಾನು ಕೂಡ ಒಂದು ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವಳ ಅಪ್ಪನ ಹತ್ರ ಹೇಳಿಬಿಟ್ಟು ಈ ಥರ ಕಲರ್ ಪೇಪರೆಲ್ಲ ತಂದು ಅದನ್ನು ಇವಾಗ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಜೋಡಿಸ್ತಾ ಇದ್ದಾಳೆ. ಇದು ಈ ಕೇಕಿನ ರಟ್ಟು ಬರುತ್ತಲ್ವ, ಕೇಕ್ ತರ್ತೀವಿ ನೋಡಿ ನಾವು, ಅದರ ಅಡಿಭಾಗದಲ್ಲಿ ರಟ್ಟು ಇರುತ್ತಲ್ವ, ಆ ರಟ್ಟನ್ನು ಉಪಯೋಗಿಸ್ಕೊಂಡು ಈ ಥರ ಒಂದು ಕ್ರಾಫ್ಟ್ನ ಮಾಡ್ಕೊಂಡಿದ್ದಾಳೆ. ತುಂಬ ಚೆನ್ನಾಗಾಗಿತ್ತು. ತುಂಬ ಅಂದರೆ ನಿನ್ನೆ ರಾತ್ರಿಯಿಂದ ಶುರು ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಅಂದರೆ ಪೇಪರೆಲ್ಲ ಕಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೆ. ಹಾಗಾಗಿ ನಿನ್ನೆಯಿಂದ ಅದರ ಕೆಲಸದಲ್ಲೇ ಬ್ಯುಸಿಯಾಗಿದ್ದಾಳೆ. ಇವತ್ತು ಕೂಡ ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೂಡ, ಆಗಬೇಕಷ್ಟೇ ಮಾಡ್ತಾಯಿದ್ದಾಳೆ. ಇನ್ನು ಇವತ್ತು ಹೇಗೂ ರಜೆ ಅಲ್ವಾ, ನಾಳೆ ತೊಗೊಂಡು ಹೋಗ್ತಾಳೆ ಅಂತ ಕಾಣಬೇಕು. ಹಾಗೆ ಇಲ್ಲಿ ವಾಪಸ್ ನಾನಿವಾಗ ಟೀ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಕೂಡ ಟೀ ಕುಡಿತೀವಿ. ಆದರೂ ಒಂದೊಂದು ಸಲ ಕುಡಿತಾಳೆ, ಒಂದೊಂದು ಸಲ ಬೇಡ ಅಂತ ಹೇಳ್ತಾಳೆ. ಹಾಗಾಗಿ ನಾನು ಅವಳಿಗೆ ಕೇಳಿನೇ ಟೀ ಮಾಡೋದು. ಇಲ್ಲ ಅಂತ ಬೇಡ ಅಂತ ಹೇಳಿದರೆ ನಾನು ಟೀ ಮಾಡಲ್ಲ. ನನ್ನ ಮಗ ಟೀ ಕುಡಿತಾನೆ. ಹಾಗೆ ನಾನು ಟೀಗೆ ಹೆಚ್ಚಾಗಿ ಬೆಲ್ಲನೇ ಹಾಕೋದ್ರಿಂದ ಈ ಥರ ಬೆಲ್ಲನ ಈ ಥರ ಕಟ್ ಪೀಸ್ ಮಾಡಿದರೆ ಅದು ಟೀ ಜೊತೆಗೆ ಮಿಕ್ಸ್ ಆಗಬೇಕಿದ್ರೆ, ಸ್ವಲ್ಪ ಕರಗಬೇಕಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಚಾಕು ತೊಗೊಂಡು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಇವಾಗ ಟೀ ಜೊತೆಗೆ ಹಾಕಿದರೆ ಬೇಗ ಕರಗುತ್ತಲ್ವ, ಹಾಗಾಗಿ ಈ ಥರನೇ ಮಾಡೋದು. ನಾನು ಯಾವಾಗಲೂ ಅಷ್ಟೇ ಸಕ್ಕರೆ ತುಂಬ ಕಡಿಮೆ ಮಾಡಿದ್ದೀನಿ ನಾನು ಉಪಯೋಗಿಸೋದನ್ನು. ಬೆಲ್ಲನೇ ಹೆಚ್ಚಾಗಿ ಎಲ್ಲದಕ್ಕೂ ಕೂಡ ನಾನು ಬೆಲ್ಲನೇ ಹಾಕೋದು. ಜ್ಯೂಸ್ ಮಾಡೋದಿರ್ಬೋದು, ಮಿಲ್ಕ್ ಶೇಕ್ ಇರ್ಬೋದು, ಹಾಗೆ ಟೀ ಕಾಫಿ ಏನೇ ಮಾಡೋದಿದ್ರೂ ಕೂಡ ನಾನು ಈ ಥರ ಆಣಿ ಬೆಲ್ಲ ಅಂತ ಬರುತ್ತೆ, ಸೊ ಅದನ್ನೇ ತಂದುಬಿಟ್ಟು ಬೆಲ್ಲನ ಹಾಕ್ತೀನಿ. ಬೆಲ್ಲದ ಪುಡಿ ಕೂಡ ತುಂಬ ಕಡಿಮೆ ತರೋದು ನಾನು. ಈ ಥರ ಬೆಲ್ಲನೇ ತಂದುಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಂದೊಂದು ಸಲ ಪುಡಿ ಮಾಡಿದ್ದು ಖಾಲಿ ಆಯಿತು ಅಂತ ಹೇಳಿದಾಗ ಈ ಥರ ಆವಾಗಿಂದವಾಗಲೇ ಪುಡಿ ಮಾಡಿಕೊಂಡು ಹಾಕ್ತೀನಿ. ಬೆಳ್ತಿಗೆ ಅಕ್ಕಿ ತಂದಿದ್ದರು, ಸ್ವಲ್ಪ ಹಸ್ಬೆಂಡ್ ಅದನ್ನು ಕೂಡ ಬಾಕ್ಸಿಗೆ ಹಾಕಿ ಇವಾಗ ಎತ್ತಿಡ್ತಾ ಇದ್ದೀನಿ. ಬೆಳ್ತಿಗೆ ಅಕ್ಕಿ ಸ್ವಲ್ಪ ಸ್ವಲ್ಪನೇ ತರ್ತೀವಿ ನಾವು, ಖಾಲಿ ಆಗ್ತಾ ಇದ್ದಾಗೆ ಸ್ವಲ್ಪ ಸ್ವಲ್ಪನೇ ತರ್ತಾ ಇರ್ತಾರೆ ಹಸ್ಬೆಂಡ್. ಹಾಗೆ ಇವಾಗ ಇವತ್ತಿನ ಬ್ರೇಕ್ಫಾಸ್ಟ್ ಬೆಳಿಗ್ಗೆದ್ದು ರೆಡಿ ಆಯಿತು ನೋಡಿ. ನಮ್ಮ ಆದ್ವಿ ನೋಡಿ, ಅವಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋದಂತ ಹೇಳಿದರೆ ಸ್ವಲ್ಪ ಕಷ್ಟ. ಅವಳು ಯಾವುದು ಮಾಡಿದರೂ ಅಷ್ಟೇ, ಇದು ಅಂತಲ್ಲ ಯಾವುದು ಕೂಡ ಅಷ್ಟೇ, ಬೆಳಿಗ್ಗೆ ತಿನ್ನೋದಂತ ಹೇಳಿದರೆ ಒಂದು ಸ್ವಲ್ಪ ಕಿರಿಕಿರಿ ಅವಳಿಗೆ. ಮಧ್ಯಾಹ್ನ ಹೊತ್ತಿನ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ, ಬೆಳಿಗ್ಗೆ ತುಂಬ ಟೈಮ್ ತೊಗೊಳ್ತಾಳೆ ತಿನ್ನಬೇಕಿದ್ರೆ. ಇವತ್ತು ನನಗೆ ಉಪ್ಪಿಟ್ಟು ಮಾತ್ರ ಸಾಕು, ಅವಲಕ್ಕಿ ಬೇಡ ಅಂತ ಹೇಳ್ತಾ ಇದ್ಲು. ಅವಲಕ್ಕಿ ಅವಳಿಗೆ ಅಷ್ಟೊಂದು ಇಷ್ಟ ಇಲ್ಲ, ಸೊ ಅದನ್ನು ತೆಗೀರಿ ಬಿಟ್ಲಿಂದ, ನನಗೆ ಉಪ್ಪಿಟ್ಟು ಮಾತ್ರ ಸಾಕು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ಆಗಿ ನನ್ನ ಟೀ ಎಲ್ಲ ಕುಡ್ದಾಯಿತು ನಮ್ಮದೆಲ್ರದ್ದು ಕೂಡ. ಈಗ ನೋಡಿ ಇಷ್ಟು ಕಂಪ್ಲೀಟ್ ಆಯಿತು. ಇಷ್ಟು ಮಾಡಿಕೊಂಡು ಈಗ ತೋರಿಸ್ತಾ ಇದ್ದಾಳೆ ನಿಮಗೆ ಯಾವ ರೀತಿ ಮಾಡಿದ್ದು ಅಂತ ನೋಡಿ. ಈ ಥರ ಮಾಡ್ಕೊಂಡಿದ್ದಾಳೆ. ಇನ್ನೂ ಕೂಡ ಇದಕ್ಕೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾ ಇದ್ಲು. ಇನ್ನೂ ಕೂಡ ಸ್ವಲ್ಪ ಕೆಲಸ ಮಾಡೋದಕ್ಕಿದೆ, ಆಮೇಲೆ ಹಗ್ಗ ಹಾಕ್ಲಿಕ್ಕೆ ಉಂಟು, ಗೋಡೆಗೆ ಅಂಟಿಸೋದಕ್ಕಿದೆ ಅಂತೆಲ್ಲ ಹೇಳ್ತಾ ಇದ್ಲು. ಹಾಗೆ ಇದು ನೆಕ್ಸ್ಟ್ ಡೇ ಶುಕ್ರವಾರ ದಿವಸ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದನೇ ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಾಗಾಗಿ ಬೆಳಿಗ್ಗೆ ಎದ್ದುಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಕೂಡ ಸ್ನಾನ ಎಲ್ಲ ಮಾಡಿ ನಾವು ದೇವರಿಗೆ ಹಸ್ಬೆಂಡ್ ಹೂವು ಹಾಕಿಬಿಟ್ಟು ಹಣ್ಣೆಲ್ಲ ಇಟ್ಟಿದ್ದರು. ಈ ವರ್ಷ ಕೂಡ ಅಷ್ಟೇ ನನಗೆ ವರಮಹಾಲಕ್ಷ್ಮಿ ಹಬ್ಬ ದಿವಸ ಪೂಜೆ ಮಾಡೋದಕ್ಕಾಗಿಲ್ಲ. ನೆಕ್ಸ್ಟ್ ಇನ್ನು 30ನೇ ತಾರೀಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಲೆ ಮಾತಾಡಲಿ ಕಾಜಿದು ಜಲೆ ಕಾಜಿ ವಾವ್ ವಾವ್ ಅಲ್ಲ ವರಮಹಾಲಕ್ಷ್ಮಿ ಹಬ್ಬದ
ಆರ್ಥಿಕ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಳೆ ತೋರಿಸು, ಬಳೆ ತೋರಿಸು, ಬಳೆ. ವಾವ್, ಬಳೆ ನೋಡಿ, ಬಳೆ ಶ್ರೀಯಳದ್ದು ಬಳೆ ನೋಡಿ. ಬೆಳಿಗ್ಗೆ ಬೆಳಿಗ್ಗೆ ಶ್ರೀಯ ಬಂದಿದ್ದಾಳೆ. ಗಂಟೆ 7:30 ಆಗ್ತಾ ಉಂಟಷ್ಟೇ. 7:30 ಕೂಡ ಆಗಿಲ್ಲ ನೋಡಿ. ನಮ್ಮನೆಗೆ ಯಾರು ಬಂದಿದ್ದಾರೆ ಬೆಳಿಗ್ಗೆ? ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಲಕ್ಷ್ಮಿ ಬಂದದ್ದು ನಮ್ಮನೆಗೆ. ಪುಟ್ಟಲಕ್ಷ್ಮಿ ಅಲ್ವಾ? ಪುಟ್ಟಲಕ್ಷ್ಮಿ ಬಂದದ್ದು. ಎಷ್ಟು ಚಂದ ಉಂಟು ಬಳೆ. ಯಾರು ಕೊಟ್ಟದ್ದು? ಯಾರಿಟ್ಟದ್ದು? ಯಾರು ತಂದದ್ದು? ಯಾರು ತಂದದ್ದು ಕಾಜಿ? ಅಮ್ಮ ತಂದದ್ದಾ? ಎಷ್ಟು ಚಂದ ಉಂಟು. ವಾವ್, ಯಾವ ಕಲರ್ ಇದು? ಪರ್ಪಲ್ ಅಲ್ಲ, ಅದು ಬ್ಲ್ಯಾಕ್ ಕಲರ್. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ನಮ್ಮ ಮನೆಗೆ ನಮ್ಮ ಪುಟ್ಟಲಕ್ಷ್ಮಿ ಬಂದಿದ್ಲು. ನಮ್ಮ ಮನೆ ಎದುರುಗಡೆ ಒಂದು ದೇವಸ್ಥಾನ ಇದೆ ಅಲ್ವಾ, ಅಲ್ಲಿ ಪ್ರತಿ ತಿಂಗಳು ಸಂಕ್ರಾಂತಿ ದಿವಸ ಪೂಜೆ ನಡೆಯುತ್ತೆ. ಹಾಗಾಗಿ ಇವತ್ತು ಕೂಡ ವರಮಹಾಲಕ್ಷ್ಮಿ ಹಬ್ಬ ಆಮೇಲೆ ಸಂಕ್ರಾಂತಿ ಒಂದೇ ದಿನ ಬಂದಿದ್ದರಿಂದ ಅಲ್ಲಿ ಪೂಜೆ ಕೂಡ ಇತ್ತು. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಶ್ರೀಯಾ ಬಂದಿದ್ಲು, ಅವಳ ಅಜ್ಜಿ ಜೊತೆ ಬಂದಿದ್ಲು. ಸೊ ಹಾಗಾಗಿ ಬಂದವಳೆ ಸೀದಾ ಒಳಗಡೆ ಬಂದುಬಿಟ್ಟು ನನಗೆ ಬಳೆ ತೋರಿಸ್ತಾ ಇದ್ಲು. ಅವಳದ್ದು ಬಳೆ ನೋಡಿ, ಬಳೆ ನೋಡಿ ಅಂತ ಹೇಳ್ತಾ ಇದ್ಲು. ಅವಳಿಗೆ ಅಂದರೆ ತುಂಬ ಖುಷಿ, ಆ ಥರ ಬಳೆ, ಕೈ ತುಂಬ ಬಳೆಯೆಲ್ಲ ಇಟ್ಟರೆ ತುಂಬ ಖುಷಿ. ಅವಳಮ್ಮ ಗಾಜಿನ ಬಳೆ ತಂದಿಲ್ಲ ಅವಳಿಗೆ. ಗಾಜಿನ ಬಳೆ ತಂದು ಅವಳ ಕೈಯಲ್ಲಿಟ್ಟು ಅವಳು ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾಳಲ್ವ. ನಡೆಯೋದು ತುಂಬ ಕಡಿಮೆ, ಅವಳು ಓಡ್ಕೊಂಡೇ ಹೋಗ್ತಾಳೆ. ಹಾಗಾಗಿ ಇನ್ನು ಬಿದ್ದು ಏಟು ಏನಾದರೂ ಮಾಡ್ಕೋತಾಳೆ, ಕೈಗೆ ಏನಾದರೂ ತಾಗತ್ತೆ ಬಳೆ ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ಬಳೆ ತಂದಿದ್ಲು. ನನಗೆ ಕೂಡ ಗೊತ್ತಾಗಿಲ್ಲ ಒಂದು ಕ್ಷಣ. ನಾನು ಕೂಡ ಅಂದ್ಕೊಂಡೆ ಏನು ಇಷ್ಟು ಅಂದರೆ ಗಾಜಿನ ಬಳೆ ಬಿದ್ದರೆ ಮಕ್ಕಳಿಗೆ ತಾಗತ್ತಲ್ವ ಕೈಗೆಲ್ಲ. ಇದು ಗಾಜಿನ ಬಳೆ ಯಾಕಪ್ಪ ಹಾಕಿದಾಳೆ ಇವಳು ಅಂತ ಅಂದ್ಕೊಂಡು ನಾನು ಅಕ್ಕನ ಹತ್ರ ಹೇಳ್ತಾ ಇದ್ದೆ. ನಮ್ಮ ಅಕ್ಕನ ಹತ್ರ ನೋಡ್ಕೊಳ್ಳಿ ಅವಳನ್ನು ಸ್ವಲ್ಪ ಅಂತ ಅಂದ್ಬಿಟ್ಟು, ಬಿದ್ದರೆ ಕೈಗೆಲ್ಲ ತಾಗ್ಬೋದು ಅಂತ. ಅವರಿಗೆ ಕೂಡ ಗೊತ್ತಿರಲಿಲ್ಲ ಅದು ಪ್ಲಾಸ್ಟಿಕ್ ಬಳೆ ಅಂತೇಳಿ. ಸಂಜೆ ವಾಪಸ್ಸು ಕೈಯಲ್ಲಿ ಬಳೆ ಇತ್ತು. ನಾನು ಅದಕ್ಕೆ ಅವಳ ಅಮ್ಮನಿಗೆ ಹೇಳಿದೆ, ನೀನು ಯಾಕೆ ಅದನ್ನು ಇಟ್ಟಿದ್ದೆ ಅವಳಿಗೆ ಇನ್ನೂ ಕೂಡ ಅಂತ ಕೈಯಲ್ಲೇ ಅಂತ ಅಂದ್ಬಿಟ್ಟು ಹೇಳಿದೆ. ಅದು ಪ್ಲಾಸ್ಟಿಕ್ ಬಳೆ, ಅವಳಿಗೆ ಗಾಜಿನ ಬಳೆ ತಂದರೆ ಆಗಲಿಕ್ಕಿಲ್ಲ. ಗಾಜಿನ ಬಳೆ ತಂದುಬಿಟ್ಟು ಅವಳ ಕೈಗೆ ಹಾಕಿದ್ರು ಎಲ್ಲಾದರೂ ಬಿದ್ದು ಅವಳು ಒಡ್ಕೊಂಡು ಏನಾದರೂ ಮಾಡ್ತಾಳೆ ಅಂತ ಹೇಳಿದ್ಲು. ಚಿಕ್ಕ ಮಕ್ಕಳಿಗೆ ಈ ಥರ ಅಂದರೆ ಕಪ್ಪು ಬಳೆ ಹಾಕಬೇಕು ಅಂತ ಅಮ್ಮಂದ್ರಿಗೆ ಆಸೆ ಇದ್ದರೆ ಈ ಥರ ಪ್ಲಾಸ್ಟಿಕ್ ಬಳೆಗಳನ್ನೇ ಹಾಕಿ, ತುಂಬ ಒಳ್ಳೆಯದು. ಅಂದರೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ತುಂಬ ಕಷ್ಟ ಮಕ್ಕಳು. ಅಂದರೆ ಕಪ್ಪು ಬಳೆ ಎಲ್ಲ ಕೈಗೆ ತಾಗಿದರೆ ಅದರ ಬ್ಲಡ್ ಬರುತ್ತಲ್ವ, ಕೈಗೆ ತಾಗಿ ಅದು ಕೂಡ ಬೇಗ ನಿಲ್ಲಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಆದಷ್ಟು ಈ ಥರ ಪ್ಲಾಸ್ಟಿಕ್ ಬಳೆಗಳನ್ನು ಹಾಕೋದೇ ತುಂಬ ಬೆಟರ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಪೂಜೆ ಎಲ್ಲ ಆಗ್ತಾಯಿದೆ ಅಲ್ಲಿ. ನಾನು ಹೋಗಿಲ್ಲ, ಮನೆಯವರೆಲ್ಲರೂ ಕೂಡ ಹೋಗಿದ್ದರು. ನಾನಿಲ್ಲಿ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಅಂದರೆ ನಾನು ಹಿಂದಿನ ದಿನವೇ ರುಬ್ಬಿಟ್ಕೊಂಡಿದ್ದೆ ಹಿಟ್ಟನ್ನು. ಅದಕ್ಕೆ ಒಂದು ಕಾಂಬಿನೇಷನ್ ಆಗಿ ಕುರ್ಮ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೀನ್ಸ್ ಇತ್ತು, ಕ್ಯಾರೆಟ್ ಇತ್ತು, ಆಲೂಗಡ್ಡೆ ಇತ್ತು, ಹಾಗೆ ಹೆಸರು ಕಾಳನ್ನು ಹಿಂದಿನ ದಿನವೇ ನೀರಲ್ಲಿ ನೆನೆಸಿಟ್ಟಿದ್ದೆ. ನಾನು ಕೆಲಸ ಮಾಡ್ತಾ ಇರಬೇಕಿದ್ರೆ ಏನೋ ಶ್ರೇಯ ಅಲ್ಲಿ ಉಪದ್ರ ಮಾಡಿದ್ಲು. ಹಾಗಾಗಿ ಅಲ್ಲಿಗೊಂದು ಸಲ ಓಡಿ ಹೋಗಿಬಿಟ್ಟು ಅವಳನ್ನು ನೋಡ್ಕೋತಾ ಇದ್ದೆ. ಅದು ಕ್ರಾಫ್ಟ್ ಮಾಡಿ ಇಟ್ಟಿದ್ಲಲ್ವ, ಅದನ್ನು ಒಂದೇ ಸಲಕ್ಕೆ ಹೋಗಿಬಿಟ್ಟು ಕೈಯಲ್ಲಿ ತೆಗೆದು ನಾನು ನೋಡಬೇಕಿದ್ರೆ ಅವಳ ಕೈಯಲ್ಲಿತ್ತು. ಸ್ವಲ್ಪ ಆಚೆ ಈಚೆ ಇದ್ದರೆ ಅದನ್ನು ಏನಾದರೂ ಮಾಡಿ ಹಾಳು ಮಾಡ್ತಾಯಿದ್ಲು ಅಂತ ಅನಿಸಿತ್ತು ನನಗೆ. ಹಾಗಾಗಿ ಓಡ್ಕೊಂಡು ಹೋಗಿ ಅವಳ ಕೈಯಿಂದ ತೆಗೆದು ಮೇಲಿಟ್ಟು ವಾಪಸ್ ಅವಳನ್ನು ಕರ್ಕೊಂಡು ಅಡುಗೆ ರೂಮ್ಗೆ ಬಂದಿದ್ದೀನಿ. ಇವಾಗ ಏನೇನೋ ಮಾತಾಡ್ತಾ ಇದ್ದಾಳೆ, ಅವಳ ಭಾಷೆನಲ್ಲಿ ಏನಾದರೂ ಹೇಳ್ತಾನೆ ಇರ್ತಾಳೆ, ನನ್ನಲ್ಲಿ ಕೇಳ್ತಾನೆ ಇರ್ತಾಳೆ. ಅದು ಕೊಡು ಇದು ಕೊಡು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ. ಸೊ ಅದ್ವಿಗೆ ಕೂಡ ಒಂದು ಸಲ ಭಯ ಆಯಿತು, ಏನೋ ಹಾಳಾಯಿತು ನಂದು ಕ್ರಾಫ್ಟ್ ಅಂತ ಅಂದ್ಬಿಟ್ಟು. ಪುಣ್ಯಕ್ಕೆ ಏನೂ ಆಗಿಲ್ಲ, ನಾನು ನೋಡಿದ್ದೆ ಅಲ್ವ. ಹಾಗಾಗಿ ಬೇಗ ನಾನು ನೋಡಿದ ಕೂಡಲೇ ನನ್ನ ಕೈಗೆ ವಾಪಸ್ ಅದನ್ನು ಕೊಟ್ಟಳು ಶ್ರೀಯಾ. ಮಕ್ಕಳಿಗೇನು ಗೊತ್ತಲ್ವ, ಚಿಕ್ಕ ಮಕ್ಕಳಲ್ವ, ಅದೇನೋ ಕಲರ್ಫುಲ್ಲಾಗಿ ಕಾಣುತ್ತಲ್ವ. ಸೊ ಹಾಗಾಗಿ ಕೈಯಲ್ಲಿ ಹಿಡಿದು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ತೆಗಿತಾ ಇದ್ಲು. ಫೈನಲಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ನಾನು 5:30 ಗಂಟೆಗೇ ಎದ್ದಿದ್ದೆ. ಎದ್ದುಬಿಟ್ಟು ಮೊದಲು ನಾನು ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿದ್ದೆ. ಅಂದರೆ ಹಬ್ಬ ಅಲ್ವ, ನನಗೆ ಪೂಜೆ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೂ ನಾನು ನಿನ್ನೆಯಿಂದ ನಾನು ನಾನ್ ವೆಜ್ ಏನು ಮನೇಲಿ ಮಾಡಿರಲಿಲ್ಲ.
ವೆಜ್ ಮಾತ್ರ ಮಾಡಿದ್ದೆ. ಅಂದರೆ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಪೂಜೆ ಮಾಡದೇ ಇದ್ರೂ ಇವತ್ತು ಹೇಗೂ ವ್ರತನೇ ಅಲ್ವಾ ಅಂತ ಅಂದ್ಬಿಟ್ಟು ನಾನ್ ವೆಜ್ ಏನು ಮಾಡೋದು ಬೇಡ, ಮನೆಯೆಲ್ಲ ಕ್ಲೀನಾಗಿರಲಿ, ಹಾಗೆ ದೇವರಿಗೆ ಸ್ವಲ್ಪ ಹೂ ಹಾಕಿಬಿಟ್ಟು ಹಣ್ಣು ಮಾತ್ರ ಇಟ್ಟರೆ ಸಾಕು ಅಂತ ಅಂದ್ಕೊಂಡು ಅದೇ ರೀತಿ ಮಾಡಿದ್ದೆ. ಬೆಳಿಗ್ಗೆ ಎದ್ದು ಕೆಲಸನೇ ಮಾಡ್ತಾಯಿದ್ದೆ, ಮನೆ ಕ್ಲೀನ್ ಮಾಡೋದು, ಹಾಗೆ ಸ್ವಲ್ಪ ಅಂಗಳೆಲ್ಲ ಗುಡಿಸೋದು, ಈ ಥರ ಕೆಲಸನೇ ಮಾಡ್ತಾಯಿದ್ದೆ. ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋದದ್ದೇ ಗೊತ್ತಾಗಿಲ್ಲ. ಮಕ್ಕಳಿಗೆ ಬೇರೆ ಸ್ಕೂಲ್ ಕಾಲೇಜ್ ಇದೆ, ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಬೇಕಲ್ವ ಅಂತ ಅಂದ್ಬಿಟ್ಟು ಬೇಗನೆ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. 7:30 ಆಗಿತ್ತು. ನಾನು ಅಡುಗೆ ರೂಮ್ಗೆ ಬರಬೇಕಿದ್ರೇ 7:30 ಆಗಿತ್ತು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಸ್ನಾನ ಮಾಡಿ ಅವ್ರದ್ದೆಲ್ಲ ಸ್ನಾನ ಆದ ನಂತರ ನಾನು ಸ್ನಾನ ಮಾಡಿಬಿಟ್ಟು ಒಳಗಡೆ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಹಿಟ್ಟು ಹೇಗೋ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ, ನಿನ್ನೆ ರಾತ್ರಿಯೇ ರುಬ್ಬಿ ಇಟ್ಕೊಂಡಿದ್ದೆ ದೋಸೆಗೆ ಅಂತ ಅಂದ್ಬಿಟ್ಟು. ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ದೋಸೆಗೆ ಹಿಟ್ಟು ರುಬ್ಬಬೇಕಿದ್ರೆ ಅವಲಕ್ಕಿ ಹಾಕ್ತೀನಿ. ಇವಾಗ 1 ಕಪ್ಪು ಉದ್ದಿನಬೇಳೆ ತೊಗೊಂಡ್ರೆ 1 ಕಪ್ ನಾನು ಅವಲಕ್ಕಿ ಕೂಡ ಹಾಕ್ತೀನಿ ಅದರ ಜೊತೆಗೆ. ಆ ಥರ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. 3 ಕಪ್ ದೋಸೆ ಅಕ್ಕಿಗೆ ನಾನಿಲ್ಲಿ 1 ಕಪ್ಪು ಉದ್ದಿನಬೇಳೆ ಹಾಕ್ಕೋತೀನಿ, ಹಾಗೆ 1 ಕಪ್ನಷ್ಟು ಅವಲಕ್ಕಿ ಹಾಕ್ಕೋತೀನಿ, 1 ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕ್ತೀನಿ. ಇದಿಷ್ಟನ್ನು ಹಾಕಿಬಿಟ್ಟು ನೀರಲ್ಲಿ ನೆನೆಸಿ ರುಬ್ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಹಿಟ್ಟು ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನೀವು. ನಾನು ಹಿಟ್ಟನ್ನು ಕಲಸಿ ಇಡಬೇಕಿದ್ರೆ ಒಂದು 3/4 ಪಾತ್ರೆ ಅಷ್ಟಿತ್ತು ಅಷ್ಟೇ. ಹಾಗೆ ಬೆಳಿಗ್ಗೆ ಒಂದು ಸ್ವಲ್ಪ ಭಯ ಆಯಿತು, ಹಿಟ್ಟು ಏನಾದರೂ ಹೊರಗಡೆ ಬಂದಿದಾ ಅಂತ ಅಂದ್ಬಿಟ್ಟು. ಏನೂ ಆಗಿರಲಿಲ್ಲ, ಫುಲ್ ಆಗಿತ್ತು ಮಾತ್ರ. ಇನ್ನೊಂದು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆದರೆ ಅದು ಸ್ವಲ್ಪ ಉಕ್ಕಿ ಬರ್ತಾಯಿತ್ತು ಅಂತ ಅನ್ನಿಸ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ. ಕೆಲವೊಬ್ಬರಿಗೆ ಈ ದೋಸೆ ಹದನೇ ಗೊತ್ತಾಗಲ್ಲ. ಅಂದರೆ ಕೆಲವೊಬ್ಬರು ನನ್ನಲ್ಲಿ ಕೂಡ ಕೇಳ್ತಾರೆ, ಅದು ಯಾವ ಥರ ಹಿಟ್ಟು ನೀವು ರೆಡಿ ಮಾಡ್ತೀರಿ ಅಂತ ಅಂದ್ಬಿಟ್ಟು. ಸೊ ಇದೇ ಥರ ನಾನು ರೆಡಿ ಮಾಡೋದು. ಅವಲಕ್ಕಿ ಮಾತ್ರ ಯಾವಾಗಲೂ ಅಷ್ಟೇ, ದೋಸೆ ಮಾಡಬೇಕಿದ್ರೆ ಅವಲಕ್ಕಿ ನಾನು ಹಾಕ್ತೀನಿ. ಹಾಗೆ ಈ ಥರ ದೋಸೆ ಹಿಟ್ಟೆಲ್ಲ ಮಾಡಬೇಕಿದ್ರೆ ಒಂದು 2 ದಿವಸಕ್ಕೆ ಬೇಕಾಗುವಷ್ಟು ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅಂದರೆ ಒಂದು ದಿವಸ ದೋಸೆ ಮಾಡ್ತೀನಲ್ವ, ನೆಕ್ಸ್ಟ್ ಡೇ ಏನಾದರೂ ಪಡ್ಡು ಈ ಥರ ಎಲ್ಲ ಮಾಡ್ತೀನಿ. ಇದರಿಂದ ಸ್ವಲ್ಪ ಹಿಟ್ಟನ್ನು ಒಂದು ಪಾತ್ರೆಗೆ ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಯಾಕೆಂತ ಹೇಳಿದರೆ ಇದಕ್ಕೆ ಇವಾಗ ಉಪ್ಪು ಹಾಕಿಬಿಟ್ಟು ದೋಸೆ ಹಾಕಬೇಕು. ಉಳಿದ ಹಿಟ್ಟಿಗೆ ನಾನು ಉಪ್ಪು ಹಾಕೋದಕ್ಕೆ ಹೋಗಲ್ಲ. ಉಪ್ಪು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ಹುಳಿ ಬರುತ್ತೆ. ಅದು ಅದಕ್ಕೋಸ್ಕರ ನಾನು ಉಪ್ಪು ಹಾಕೋದೇ ಇಲ್ಲ. ಹಿಂದಿನ ದಿನ ರುಬ್ಬೇಕಿದ್ರೂ ಉಪ್ಪು ಹಾಕಲ್ಲ. ನೆಕ್ಸ್ಟ್ ಡೇ ಕೂಡ ಬೆಳಿಗ್ಗೆ ನಾನು ಬೆಳಿಗ್ಗೆಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ತೆಗೆದು ಅದಕ್ಕೆ ಮಾತ್ರ ಉಪ್ಪು ಹಾಕ್ತೀನಿ. ಉಳಿದಿರುವಂತಹ ಹಿಟ್ಟನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಅದು ನಾಳೆ ದಿವಸಕ್ಕಾಗತ್ತೆ. ನಾಳೆ ದಿವಸ ವಾಪಸ್ ನಾನು ಬೆಳಿಗ್ಗೆ ಏನಾದರೂ ಎದ್ಬಿಟ್ಟು ದೋಸೆ ಪಡ್ಡು ಈ ಥರ ಏನಾದರೂ ಮಾಡಬೇಕು ಅಂತ ಇದ್ದರೆ ಆವಾಗ ಉಪ್ಪು ಹಾಕ್ಕೋತೀನಿ. ನಾನು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ನಾನು ಈ ಬೇಕಿಂಗ್ ಸೋಡಾ ಬರುತ್ತಲ್ವ ಅದನ್ನು ಮಾತ್ರ ಯೂಸ್ ಮಾಡೋದೇ ಇಲ್ಲ. ಇಡ್ಲಿಗಾದರೂ ಇರ್ಬೋದು, ಈ ಥರ ದೋಸೆಗಾದರೂ ಇರ್ಬೋದು, ಕೊಟ್ಟಿಗೆ ಮಾಡ್ತೀನಿ. ಅಷ್ಟಮಿ ಟೈಮಲ್ಲಿ ನಮಗೆ ಕೊಟ್ಟಿಗೆ ಮಾಡಲೇಬೇಕು. ಅದಕ್ಕೆ ಕೂಡ ಅಷ್ಟೇ, ನಾನು ಸೋಡಾ ಪೌಡರ್ ನಾನು ಯೂಸ್ ಮಾಡೋದೇ ಇಲ್ಲ. ಸೋಡಾ ಪೌಡರ್ ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಆದಷ್ಟು ಕಡಿಮೆ ನಾನು ಯೂಸ್ ಮಾಡೋದು. ಕಡಿಮೆ ಅಂತಲ್ಲ, ನಾನು ಯೂಸ್ ಮಾಡೋದೇ ಇಲ್ಲ. ಮನೇಲಿ ತಂದಿಡೋದೇ ಸ್ವಲ್ಪ ನಾನು ಕಡಿಮೆ ಅಂತ ಹೇಳ್ಬೋದು, ಸೋಡಾ ಪುಡಿ ಎಲ್ಲ. ಈ ಥರ ಅವಲಕ್ಕಿ ಎಲ್ಲ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವರು ಸೋಡಾ ಪೌಡ್ರ್ ಹಾಕ್ಕೊಂಡೇ ಮಾಡ್ತಾರೆ. ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಸೋಡಾ ಪುಡಿ ಹಾಕೋದನ್ನ. ಈ ಥರನೇ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲ. ಇಡ್ಲಿಗೆಲ್ಲ ನಾನು ಇನ್ನೊಂದು ಅಕ್ಕಿ ಬರುತ್ತಲ್ವ, ಇಡ್ಲಿ ಕೊಟ್ಟಿಗೆ ಎಲ್ಲ ಮಾಡುವಂಥ ಅಕ್ಕಿ ಬರುತ್ತಲ್ವ, ಎದುರುಬಳಂತೆ ಅಂತ ಹೇಳ್ತಾರೆ ನಮ್ಮ ತುಳು ಭಾಷೆಯಲ್ಲಿ. ಅದನ್ನು ಹಾಕಿಬಿಟ್ಟು ಮಾಡ್ತೀನಿ. ಆವಾಗ ತುಂಬಾ ಚೆನ್ನಾಗಿ ಹಿಟ್ಟು ಎಲ್ಲ ಹುದುಗಿ ಬರುತ್ತೆ. ಹಾಗೆ ಈ ಕಡೆ ಒಂದು ಕುರ್ಮಾ ಕೂಡ ರೆಡಿಯಾಗಿದೆ. ಇದಕ್ಕೆ ನಾನು ಫ್ರೈ ಮಾಡಬೇಕಿದ್ರೇ ನಾನು ಸ್ವಲ್ಪ ತೆಂಗಿನ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ದೆ. ಏಲಕ್ಕಿ, ಲವಂಗ, ಸ್ವಲ್ಪ ಚಕ್ಕೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಗೋಡಂಬಿನ ಕೂಡ ನೀರಲ್ಲಿ ನೆನೆಸಿ ಹಾಕಿ ಒಟ್ಟಿಗೆ ರುಬ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ದೋಸೆಗೆ ಈ ಥರ ಕುರ್ಮಾ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದರ ಬದಲಿಗೆ ನೀವು ಅಂದರೆ ಗ್ರೀನ್ ಕಲರಲ್ಲೇ ಮಾಡ್ಬೋದು. ಬರೀ ಹಸಿಮೆಣಸು ಆಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಅದರಿಂದ ಮಸಾಲೆ ತೆಗೆದು ನೀವು ಈ ಥರ ಕುರ್ಮಾ ಕೂಡ ಮಾಡ್ಕೊಳ್ಬೋದು. ನಾನು ರೆಡ್ ಕಲರಲ್ಲೇ ಮಾಡಿದ್ದೆ ಇವತ್ತು. ಗ್ರೀನ್ ಕಲರ್ ಕುರ್ಮಾ ಆದ್ರೂ ಚೆನ್ನಾಗಿರುತ್ತೆ. ಬಟ್ ನಮಗೇನಂತ ಹೇಳಿದರೆ ಅದು ಅನ್ನ ಜೊತೆಗೆ ಅಷ್ಟೊಂದು ಚೆನ್ನಾಗಾಗಲ್ಲ. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ದೋಸೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಬೇಕಿದ್ದರೆ ಇದನ್ನು ಉಲ್ಟಾ ಹಾಕ್ಕೊಳ್ಬೋದು. ಉಲ್ಟಾ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ತುಂಬಾ ಸಾಫ್ಟಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಉಲ್ಟಾ ಹಾಕಿಬಿಟ್ಟು ದೋಸೆ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಬಂದಿತ್ತು. ನಮ್ಮ ಮನೆಯಲ್ಲಿ ಈ ಥರ ಸಾಫ್ಟ್ ದೋಸೆ ಅಂತ ಹೇಳಿದರೆ ಎಲ್ರಿಗೂ ತುಂಬಾ ಇಷ್ಟ. ಹಾಗಾಗಿ ಈ ಥರ ದೋಸೆ ಮಾಡಬೇಕಿದ್ರೆ ನಾನು ಉಲ್ಟಾ ಹಾಕ್ತೀನಿ. ಒಂದೊಂದು ಸಲ ಹಾಗೆ ಡೈರೆಕ್ಟಾಗಿ ತೆಗೆದು ಕೊಡ್ತೀನಿ. ಈ ಥರ ಹಾಕಿದರೆ ಕೂಡ ತುಂಬ ಇಷ್ಟ ಎಲ್ರಿಗೂ ಕೂಡ. ತುಪ್ಪ ಹಾಕ್ಕೊಂಡು ಈ ಥರ ಹಾಕಿ ರೆಡಿ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಹಾಗೆ ಕಾವಲಿಗೆ ಮಾತ್ರ ನಾನಿಲ್ಲಿ ಫಸ್ಟ್ ಈ ಥರ ಹಚ್ಚಬೇಕಿದ್ರೆ ಎಳ್ಳೆಣ್ಣೆನೇ ಯೂಸ್ ಮಾಡೋದು.
ನ್ಯಾಚುರಲ್ ಆಗಿರುವಂತಹ ಪ್ಯೂರ್ ಎಳ್ಳೆಣ್ಣೆನ ನಾನು ತಂದಿಟ್ಕೊಂಡಿರ್ತೀನಿ ಮನೆಯಲ್ಲಿ. ಸೊ ಅದನ್ನೇ ಉಪಯೋಗಿಸೋದು ಅಂತ ಹೇಳ್ಬೋದು. ಅದಕ್ಕೆ ಒಂದು ಅರ್ಧ ಲೀಟ್ರಿಗೆ 200 ಚಿಲ್ಲರೆ ಏನೇ ಇದೆ ಪ್ಯೂರ್ ಆಗಿರುವಂತಹ ಎಳ್ಳೆಣ್ಣೆಗೆ. ಸ್ವಲ್ಪ ಮಿಕ್ಸ್ ಆಗಿರುವಂತಹ ಎಳ್ಳೆಣ್ಣೆ ಆದರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ನಿಮಗೆ. ಆದರೆ ಆದಷ್ಟು ಪ್ಯೂರ್ ಎಳ್ಳೆಣ್ಣೆ ತಂದು ಉಪಯೋಗಿಸಿದರೆ ತುಂಬ ಒಳ್ಳೆಯದು. ಹಾಗೆ ದೋಸೆ ಕೂಡ ರೆಡಿ ಆಗ್ತಾ ಉಂಟು. ಎಲ್ಲರೂ ಕೂಡ ಟೀ ಕುಡಿಯೋದಕ್ಕೆ ಅಂತ ರೆಡಿ ಆಗಿಬಿಟ್ಟು ಟೇಬಲ್ ಮೇಲೆ ಕೂತ್ಕೊಂಡಿದ್ದಾರೆ. ಹಾಗೆ ದೋಸೆ ಕೂಡ ಬೇಗ ಬೇಗ ಮಾಡಿ ಕೊಡ್ತಾಯಿದ್ದೀನಿ. ಇದು ಇವತ್ತಿನ ನಮ್ಮ ಸಂಕ್ರಾಂತಿ ಇತ್ತಲ್ವ, ದೇವಸ್ಥಾನದಲ್ಲಿ ಅಲ್ಲಿನ ಒಂದು ಪ್ರಸಾದ ಅಂತ ಹೇಳ್ಬೋದು. ಹಣ್ಣುಕಾಯಿಗೆ ತೆಂಗಿನಕಾಯಿ ಕೊಡ್ತೀವಿ ನಾವು, ಅದರ ಜೊತೆಗೆ ಸ್ವಲ್ಪ ಪ್ರಸಾದ ಹೂವೆಲ್ಲ ಹಾಕಿಬಿಟ್ಟು ಕೊಡ್ತಾರೆ. ಹಾಗೆ ಇದು ಆದ್ವಿದು ಕ್ರಾಫ್ಟ್ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ಲು, ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸ್ಕೂಲಲ್ಲೆಲ್ಲ ಟೀಚರ್ಸು ತುಂಬ ಅವಳಿಗೆ ಅಪ್ರಿಷಿಯೇಟ್ ಮಾಡಿದರು ಅಂತ ಹೇಳ್ತಾ ಇದ್ಲು. ತುಂಬ ಚೆನ್ನಾಗಾಗಿದೆ ಅಂತ. ಅಂದರೆ ಅವರ ಸ್ಕೂಲ್ ವಾಲ್ ಮೇಲೆ ಇದೇ ಕಾಣಿಸ್ತಾ ಇತ್ತು ತೆಗೆದು ಅಂತ ಹೇಳ್ತಾ ಇದ್ಲು. ಹಾಗೆ ಇವತ್ತಿನ ಒಂದು ನಮ್ಮ ದೇವ್ರ ಮನೆ ಈ ಥರ ಇದೆ ನೋಡಿ. ಹಾಗೆಯೇ ವಾಪಸ್ ನಾನಿಲ್ಲಿ ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಬ್ಬದ ಪ್ರಯುಕ್ತ ಅಷ್ಟೇನು ವಿಶೇಷ ಅಡುಗೆ ಅಂತೆಲ್ಲ ನಾನೇನು ಮಾಡಿಲ್ಲ ಮನೆಯಲ್ಲಿ. ನಾಡಿದ್ದು ಹೇಗೂ ಮಾಡೋದು ಇದ್ದೇ ಇದೆಯಲ್ವ, ಇವತ್ತು ಬೇಡ ಅಂತ ಅಂದ್ಕೊಂಡು ಸಿಂಪಲ್ಲಾಗಿಯೇ ಮಾಡಿದ್ದೆ. ಸಂಜೆ ಮನೆಗೆ ಆದ್ವಿ ಬಂದ ಕೂಡಲೇ ದೇವ್ರ ಮನೆಯಲ್ಲಿ ಫ್ರೂಟ್ಸ್ ಇತ್ತಲ್ವ, ಅದನ್ನು ತೆಗೆದ್ಬಿಟ್ಟು ದಾಳಿಂಬೆ ಹಾಗೆ ಬಾಳೆಹಣ್ಣನ್ನು ಹಾಕ್ಬಿಟ್ಟು ಇಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದಾಳೆ. ಹಾಗೆ ಚಾಕ್ಲೇಟ್ ಸಿರಪ್ ಇತ್ತು, ಅದನ್ನು ಸ್ವಲ್ಪ ನನ್ನ ಮಗ ಅವನಿಗೆ ಅಂತ ಅಂದ್ಬಿಟ್ಟು ಈ ಥರ ಗ್ಲಾಸ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾನೆ. ಹಾಗೆ ಮಿಲ್ಕ್ ಶೇಕ್ ಮಾಡಿ ಸ್ವಲ್ಪ ದಾಳಿಂಬೆ ಕಾಳನ್ನು ಬೇರೆ ಸಪ್ರೇಟಾಗಿ ತೆಗೆದಿಟ್ಟಿದ್ಲು, ಅದನ್ನು ಮೇಲ್ಗಡೆ ಹಾಕಿಬಿಟ್ಟು ಇವಾಗ ಕುಡಿಯೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಇವಳು ಏನು ಮಾಡಿದ್ಲು ಅಂತ ಹೇಳಿದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿದ್ಲು. ನಾವು ಮನೆಯಲ್ಲಿ ಸಂಜೆ 3 ಜನ ಇರ್ತೀವಲ್ವ, ಇವಳು ಹಾಲು ಹಾಕಿದ್ದು ಕಡಿಮೆ ಆಯಿತು, ನೀರು ಹಾಕಿದ್ದು ಕಡಿಮೆ ಆಯಿತು ಗೊತ್ತಿಲ್ಲ, 2 ಗ್ಲಾಸು ಕಂಪ್ಲೀಟಾಗಿ ತುಂಬಿತ್ತು. ಆಮೇಲೆ 1 ಗ್ಲಾಸ್ ನೋಡಬೇಕಿದ್ರೆ ಅರ್ಧ ಗ್ಲಾಸ್ ಇತ್ತು ಅದರಲ್ಲಿ. ಪಾಪ ನಾನು ಒಳಗಡೆ ಹೋಗಬೇಕಿದ್ರೆ ಅವಳು ಅರ್ಧ ಗ್ಲಾಸ್ ಜ್ಯೂಸನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿದ್ಲು. ಇದು ನನಗೆ ಸಾಕು, ನೀವು ಇನ್ನೊಂದು ಗ್ಲಾಸಲ್ಲಿ ಇದೆಯಲ್ವ ತುಂಬಿರುವಂತಹ ಗ್ಲಾಸನ್ನು ನೀವು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಕ್ಷಣ ನನಗೆ ಬೇಜಾರಾಯಿತು ನೋಡಿ. ಮಕ್ಕಳ ಮನಸ್ಸು ನೋಡಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ನಮಗೆ ಸ್ವಲ್ಪ ಆದರೂ ಪರವಾಗಿಲ್ಲ, ಅಮ್ಮಂದಿರು ಕುಡಿಲಿ ಅಂತ ಅಂದ್ಕೋತಾರೆ, ನನ್ನ ನಂತರ ಬೇಡ, ನಮಗೆ ಮನಸ್ಸು ಬರುತ್ತಾ ಅಲ್ವಾ. ಅಮ್ಮಂದಿರಿಗೆ ಎಷ್ಟಂದ್ರೂ ಅಮ್ಮಂದಿರು ಮಕ್ಕಳಿಗೆ ಒಂದು ಹೊಟ್ಟೆಗೆ ಕಡಿಮೆ ಮಾಡ್ತಾರಾ? ಖಂಡಿತ ಇಲ್ಲ ಅಲ್ವಾ. ನನಗೆ ಬೇಡ, ನನಗೆ ಇಷ್ಟೇ ಸಾಕು, ನಾನು ಮೂಸಂಬಿ ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ದೀನಿ, ನೀನು ಕುಡಿ ಅಂತ ಅಂದ್ಬಿಟ್ಟು ಈಗ ಕುಡಿತಾ ಇದ್ದಾಳೆ. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ.